ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಉಪಾಧ್ಯಕ್ಷ ರಾಜಕುಮಾರ್ ಮೂಲ್ಭಾರತಿ ಬೀದರ್ ಲೋಕಸಭಾ ಕ್ಷೇತ್ರದ ಆರ್ಪಿಐ ಪಕ್ಷಕ್ಕೆ ಬೆಂಬಲ ನೀಡಿ ಮಹೇಶ್ ಗೋನಾಳ್ಕರ್ ಸರ್ವ ಸಮುದಾಯದ ಅಭಿವೃದ್ಧಿಗಾಗಿ ದುಡಿಯುವ ವ್ಯಕ್ತಿಯಾಗಿದ್ದಾರೆ. ಸದಾ ದಲಿತರು, ಶೋಷಿತರು, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಸಮಸ್ಯೆಗಳಿಗೆ ಸ್ಪಂದಿಸುವ ಯುವ ಹೋರಾಟಗಾರರಾಗಿದ್ದಾರೆ. ಸಂವಿಧಾನ ಶಿಲ್ಪಿ, ಪ್ರಜಾಪ್ರಭುತ್ವದ ಪಿತಾಮಹ, ಮತದಾನ ಹಕ್ಕು ನೀಡಿದ ಮಹಾನ್ ನಾಯಕ ಅಂಬೇಡ್ಕರ್ ಅವರ ಆರ್ಪಿಐ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಿ ಡಾಕ್ಟರ್ ಅಂಬೇಡ್ಕರ್ ಅವರ ರಾಜಕೀಯ ಚಳವಳಿಯನ್ನು ಮುನ್ನಡೆಸುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿನ ಕುಟುಂಬ ರಾಜಕಾರಣ ಕೊನೆಗಾಣಿಸಲು ಸಂವಿಧಾನ ಪ್ರೇಮಿಗಳು, ಅಂಬೇಡ್ಕರ್ ಅವರ ಅನುಯಾಯಿಗಳು, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಸಮುದಾಯದ ಮತಬಾಂಧವರು ಆರ್ಪಿಐ ಅಂಬೇಡ್ಕರ್ ಪಕ್ಷದ ಅಭ್ಯರ್ಥಿ ಮಹೇಶ್ ಗೋನಾಳ್ಕರ್ ಅವರ ಕ್ರಮ ಸಂಖ್ಯೆ 5 ಲ್ಯಾಪ್ಟಾಪ್ ಚಿಹ್ನೆಗೆ ಮತ ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಲು ಈ ಮೂಲಕ ಮನವಿಯನ್ನ ಮಾಡಿದರು. ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಬೀದರ್ ಜಿಲ್ಲಾಧ್ಯಕ್ಷ ಅಂಬರೀಶ್ ಕುದುರೆ ಮಾತನಾಡಿ, ಬೀದರ್ ಜಿಲ್ಲೆಯಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚು ಇದೆ. ಇದನ್ನು ಪರಿಗಣಿಸಿ ಕಾಂಗ್ರೆಸ್ ಮುಸ್ಲಿಂ ವ್ಯಕ್ತಿಗೆ ಟಿಕೆಟ್ ನೀಡಬೇಕಾಗಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಡ ಹಾಕಿದ್ರೂ ಸಹ ಟಿಕೆಟ್ ನೀಡಲಿಲ್ಲ. ಕಾರಣ ಇಂದು ಆರ್ಪಿಐ ಅಂಬೇಡ್ಕರ್ ಪಕ್ಷಕ್ಕೆ ಭೀಮ್ ಆರ್ಮಿ ಸಂಪೂರ್ಣ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದರು. ದಲಿತ ಯೂನಿಟಿ ಮೂವ್ಮೆಂಟ್ ರಾಜ್ಯಾಧ್ಯಕ್ಷ ಪ್ರಕಾಶ್ ರಾವಣ ಆರ್ಪಿಐ ಪಕ್ಷಕ್ಕೆ ಬೆಂಬಲ ನೀಡಿ, ಭಾರತದ ಸಂವಿಧಾನ ವಿಶ್ವದಲ್ಲಿಯೇ ಶ್ರೇಷ್ಠವಾದ ಸಂವಿಧಾನವಾಗಿದ್ದು, ಅಂಬೇಡ್ಕರ್ ವಾದಿಗಳು ದೇಶದಲ್ಲಿ 60 ಕೋಟಿ ಜನರು ಇರುವಾಗ ಬದಲಾವಣೆ ಮಾಡಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಬೀದರ್ ಜಿಲ್ಲೆಯಲ್ಲಿ ಸಂವಿಧಾನ ಮತ್ತು ಅಂಬೇಡ್ಕರ್ ಸಾಹೇಬರ ಗೌರವ ಹೆಚ್ಚಿಸಲು ಅಂಬೇಡ್ಕರ್ ಅವರ ಆರ್ಪಿಐ ಪಕ್ಷಕ್ಕೆ ಮತ ನೀಡಲು ಮನವಿ ಮಾಡಿದರು. ಆರ್ಪಿಐ ಅಂಬೇಡ್ಕರ್ ಪಕ್ಷದ ಅಭ್ಯರ್ಥಿ ಮಹೇಶ್ ಗೋನಾಳ್ಕರ್ ಮಾತನಾಡಿ, ಸಂವಿಧಾನದ ಸಂಪೂರ್ಣ ಜಾರಿಗಾಗಿ ಆರ್ಪಿಐ ಅಂಬೇಡ್ಕರ್ ಪಕ್ಷಕ್ಕೆ ಅಂಬೇಡ್ಕರ್ ವಾದಿಗಳು, ಸಂವಿಧಾನ ಪ್ರೇಮಿಗಳು, ದಲಿತರು, ಹಿಂದುಳಿದ ವರ್ಗದವರು ಹಾಗೂ ಅಲ್ಪಸಂಖ್ಯಾತರು ಹೆಚ್ಚಿನ ಮತವನ್ನು ನೀಡಿ ಆಶೀರ್ವದಿಸಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಲು ಈ ಮೂಲಕ ಮನವಿ ಮಾಡಿದರು. ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತ ಹೇಳಿದರೆ, ಈ ನಮ್ಮ ಬೀದರ್ ಜಿಲ್ಲೆಯ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಏನು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅದರಲ್ಲಿ ನಮ್ಮ ಸಮುದಾಯದಲ್ಲದೆ ಏನು ನಿರಂತರವಾಗಿ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಏನು ಶೋಷಿತ ಜನರ ಮೇಲೆ ಅನ್ಯಾಯ ಆದಾಗ ಯಾವಾಗಲೂ ಹೋರಾಟಕ್ಕೆ ಇಳಿದಂಥ ನಮ್ಮ ಮಹೇಶ್ ಗೋನಾಳ್ಕರ್ ಅವರನ್ನು ಏನು ಆರ್ಪಿಐ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಅದಕ್ಕೆ ನಾವು ಈ ಹೋರಾಟಗಾರ ಒಬ್ಬ ಪಾರ್ಲಿಮೆಂಟ್ ಒಳಗಡೆ ಕಳಿಸಿದರೆ ಈ ನಮ್ಮ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ದೇಶದಲ್ಲಿ ನಡೆಯುವಂಥ ಅನ್ಯಾಯಗಳು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆಂಬ ದೃಷ್ಟಿಯಿಂದ ನಮ್ಮ ಸಂಘಟನೆ ವತಿಯಿಂದ ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲ ನೀಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ಅದರ ಜೊತೆ ಇವತ್ತೇನು ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷಗಳು ಇವೆರಡೂ ಕೂಡ ಏನದಂದರೆ ಒಂದು ನಾಣ್ಯದ ಮುಖಗಳಿದ್ದಾಗೆ. ಇವರಿಬ್ಬರು ಒಂದೇ ಅಣ್ಣತಮ್ಮರೇ ಅವರು. ಅವ್ರು ಬಂದರು ಅಂದ್ರೆ ಇವ್ರು ಬರ್ರು, ಇವ್ರು ಬಂದ್ರೆ ಅವ್ರು ಬರ್ರು. ಸೆಂಟ್ರಲ್ದಾಗ ಭೀ ಅವರೇ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ, ಕೇಂದ್ರದಲ್ಲಿ BJP ಸರ್ಕಾರ, ಕೇಂದ್ರದ ಮಂತ್ರಿಯವರು ಭೀ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯ ಸರ್ಕಾರದ ಮಂತ್ರಿಯವರು ಕೂಡ ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಏನಪ್ಪ ಅಂತ ಹೇಳಿದರೆ, ನಮಗೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ವರ್ಷ ನಮ್ಮ ದಲಿತ ಮತದಾರರು, ಶೋಷಿತರು ಯಾವುದೋ ಒಂದೊಂದು ಕಾರಣಲಿಂದೇ ಮತವನ್ನು ಕೇಳ್ಕೊತಾ ಬಂದಿದ್ದಾರೆ. ಆದರೆ ಇವತ್ತು ಆ ಪಕ್ಷಕ್ಕೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿನೇ ಯಾರೂ ಇಲ್ಲ ಅಂದಪ್ಲೆ, ಯಾರು ಕಣದಲ್ಲಿ ಬೇರೆ ಯಾರು ನಿಂದ್ರಲಕ್ಕೆ ರೆಡಿ ಇಲ್ಲ ಅಂದಪ್ಲೆ, ಖಂಡ್ರೆ ಸಾಬ್ರು ಒಬ್ಬರು ಮಗನೇ ಕಾಣಿಸ್ತಾ ಇದ್ದಿದ್ರು ನಾವು ಕಾಂಗ್ರೆಸ್ ಪಕ್ಷಕ್ಕೆ. ಅಂದ್ರೆ ಅಂಥ ದುರುಸ್ಥಿತಿಯನ್ನು ಆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಅವ್ರ ಮನೆಯಲ್ಲಿ ಬಿಟ್ಟರೆ ಮತ್ತೆ ಯಾರು ಇಲ್ಲಪ್ಪ, ಕಾಂಗ್ರೆಸ್ ಪಕ್ಷ ಯಾರೂ ನಿಂದ್ರಲಕ್ಕೆ ತಯಾರಿಲ್ಲ ಅಂದಪ್ಲೇ ಆಗಿಬಿಟ್ಟಿದೆ. ಇವೆಲ್ಲ ನೋಡಿದಾಗ ಏನಾಗ್ತಾಯಿದೆ ಅಂತಂದರೆ, ಇವರು ಪಕ್ಷಗಳೇ ಇವರು ಸ್ವಂತ ಇವ್ರ ಮನೆ ಸಲುವಾಗಿ ಹುಟ್ಟು ಹಾಕಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಹಾಗಾಗಿ ಈ ಚುನಾವಣೆಯಲ್ಲಿ ನಾವುಗಳು ಅದು ಅಲ್ಲದೆ ಮತ್ತು ಇನ್ನೊಂದು ಏನಪ್ಪ ಸಮಸ್ಯೆ ಅಂತ ಹೇಳಿದರೆ, ಇವತ್ತು ಏನು ಮತದಾರರಿದ್ದಾರೆ ನಮ್ಮ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು, ಮುಸ್ಲಿಂ ಮತದಾರರು ಭಾಳ ವೋಟಿಂಗ್ ಮತದಾರರಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ ಒಂದು ಕ್ಯಾಂಡಿಡೇಟ್ ಬಿಟ್ಟರೆ, ಒಂದು ಅಭ್ಯರ್ಥಿಗೆ ಬಿಟ್ಟಿದ್ರೆ 27 ಬೇರೆ 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 ಅಭ್ಯರ್ಥಿಗಳೇ ಆಗಿಬಿಟ್ಟಿದ್ದಾರೆ. ಅದ್ರ ಒಂದಕ್ಕೆ ಮಾತ್ರ ಮುಸ್ಲಿಂ ಮಾತ್ರ ಕೊಟ್ಟಿದ್ದು.
ಎಲೆಕ್ಷನ್ಗಿಂತ ಹಿಂದೆ ಏನಪ್ಪ ಅಂತಂದರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಮತದಾರರು ಭಾಳಷ್ಟು ಇದ್ದಾರೆ, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡೋರು ಇದ್ದಾರೆ, ಅವ್ರಿಗೆ ನಾವು ಭಾಳಷ್ಟು ಅಭ್ಯರ್ಥಿ ಮಾಡ್ತಾ ಇದ್ದೀವಿ ಅಂತೇಳಿ ಖರ್ಗೆ ಸಾಹೇಬರೆಲ್ಲ ಹೇಳಿಕೆ ಕೊಟ್ಟರು. ಆದರೆ ಇವತ್ತು ಒಂದೇ ಯಾಕೆ ಕಾಣಿಸ್ತು, ಇವ್ರು ಕಾಂಗ್ರೆಸ್ ಬಿಟ್ಟರೆ ಎಲ್ಲಿಗೆ ಹೋಗ್ತಾರಪ್ಪ, ಬಿ ಜೆ ಪಿಗೆ ಆಗ್ತಾರೆ ಅನ್ನೋ ಅಂಥ ಪರಿಸ್ಥಿತಿ. ಅಂದರೆ ನಮ್ಮ ಜನರಿಗೆ, ಅಂದರೆ ಯಾರು ಮತವನ್ನು ಕೊಡ್ತಾ ಇರ್ತಾರೋ ಇವ್ರಿಗೆ ತುಳಿಯೋಂಥ ಕೆಲಸನೇ ಮಾಡ್ತಾ ಬರ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ 48 ಕ್ಷೇತ್ರಗಳಲ್ಲಿ ಒಬ್ರಿಗೂ ಕೂಡ ಮುಸ್ಲಿಂ ಕ್ಯಾಂಡಿಡೇಟ್ ಮಾಡಿಲ್ಲ. ಇದು ಕಾಂಗ್ರೆಸ್ಸು ಎಲ್ಲ ಸರ್ವ ಜನರನ್ನು ನಾವು ತೆಗೆದುಕೊಂಡು ಹೋಗ್ತೀವಿ. ಇವ್ರ ಮಾತುಗಳು ಮಾತ್ರ ಇದೆ, ಏನಪ್ಪ ಅಂದರೆ ಎಲ್ಲ ಜಾತಿ ಜನರನ್ನು ತೆಗೆದುಕೊಂಡು ಹೋಗೋ ಪಕ್ಷ ಯಾವುದಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿನಿದೆ ಅಂತ ಹೇಳ್ತಾರೆ ಅವರು. ಇವೆಲ್ಲ ನೋಡಿದಾಗ ಏನಾಗ್ತಾಯಿದೆ, ನಿಜವಾಗ್ಲೂ ಏನದ ಅಂತಂದರೆ ಇವರು ಶೋಷಿತರಾಗೇ ಇರಬೇಕು, ಇವರು ಅಧಿಕಾರದಿಂದ ಮೇಲ್ಗಡೆ ಬರಬಾರ್ದು, ಇವ್ರ ಕೈಯಲ್ಲಿ ಅಧಿಕಾರ ಸಿಕ್ತು ಅಂತಾರೆ ಭಾಳಷ್ಟು ಇವರು ಅಭಿವೃದ್ಧಿ ಹೊಂತಾರ ಎಂಬ ದೃಷ್ಟಿಲಿಂದ ಇವರಿಗೆಲ್ಲ ಏನದಂದರೆ ರಾಜಕೀಯದಿಂದ ತುಳಿಯೋಂಥ ಕೆಲಸನ ಈ ಎರಡೂ ಪಕ್ಷಗಳು ಮಾಡ್ತಾ ಇರ್ತಾವೆ. ಬಿ ಜೆ ಪಿದವರು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತ ಹೇಳಿದರೆ, ಈ ನಮ್ಮ ಬೀದರ್ ಜಿಲ್ಲೆಯ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಏನು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ, ಅದರಲ್ಲಿ ನಮ್ಮ ಸಮುದಾಯದಲ್ಲದೆ ಏನು ನಿರಂತರವಾಗಿ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಏನು ಶೋಷಿತ ಜನರ ಮೇಲೆ ಅನ್ಯಾಯ ಆದಾಗ ಯಾವಾಗಲೂ ಹೋರಾಟಕ್ಕೆ ಇಳಿದಂಥ ನಮ್ಮ ಮಹೇಶ್ ಗೋರ್ನಾಳ್ಕರ್ ಅವರನ್ನು ಏನು RPI ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಅದಕ್ಕೆ ನಾವು ಈ ಹೋರಾಟಗಾರ ಒಬ್ಬ ಪಾರ್ಲಿಮೆಂಟ್ ಒಳಗಡೆ ಕಳಿಸಿದರೆ ಈ ನಮ್ಮ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ದೇಶದಲ್ಲಿ ನಡೆಯುವಂಥ ಅನ್ಯಾಯಗಳು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆಂಬ ದೃಷ್ಟಿಯಿಂದ ನಮ್ಮ ಸಂಘಟನೆ ವತಿಯಿಂದ ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲ ನೀಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ಅದರ ಜೊತೆ ಇವತ್ತೇನು ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷಗಳು ಇವೆರಡೂ ಕೂಡ ಏನದಂದರೆ ಒಂದು ನಾಣ್ಯದ ಮುಖಗಳಿದ್ದಾಗೆ. ಇವರಿಬ್ಬರು ಒಂದೇ ಅಣ್ಣತಮ್ಮರೇ ಅವರು. ಅವ್ರು ಬಂದರು ಅಂದ್ರೆ ಇವ್ರು ಬರ್ರು, ಇವ್ರು ಬಂದ್ರೆ ಅವ್ರು ಬರ್ರು. ಸೆಂಟ್ರಲ್ದಾಗ ಭೀ ಅವರೇ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ, ಕೇಂದ್ರದಲ್ಲಿ BJP ಸರ್ಕಾರ, ಕೇಂದ್ರದ ಮಂತ್ರಿಯವರು ಭೀ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯ ಸರ್ಕಾರದ ಮಂತ್ರಿಯವರು ಕೂಡ ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಏನಪ್ಪ ಅಂತ ಹೇಳಿದರೆ, ನಮಗೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ವರ್ಷ ನಮ್ಮ ದಲಿತ ಮತದಾರರು, ಶೋಷಿತರು ಯಾವುದೋ ಒಂದೊಂದು ಕಾರಣಲಿಂದೇ ಮತವನ್ನು ಕೇಳ್ಕೊತಾ ಬಂದಿದ್ದಾರೆ. ಆದರೆ ಇವತ್ತು ಆ ಪಕ್ಷಕ್ಕೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿನೇ ಯಾರೂ ಇಲ್ಲ ಅಂದಪ್ಲೆ, ಯಾರು ಕಣದಲ್ಲಿ ಬೇರೆಯವ್ರು ಯಾರು ನಿಂದ್ರಲ್ಲಕ್ಕೆ ರೆಡಿ ಇಲ್ಲ ಅಂದಪ್ಲೆ. ಖಂಡ್ರೆ ಸಾಹೇಬರು ಒಬ್ಬರು ಮಗನೇ ಕಾಣಿಸ್ತಾ ಇದ್ದಿದ್ರು ನಾವು ಕಾಂಗ್ರೆಸ್ ಪಕ್ಷಕ್ಕೆ. ಅಂದ್ರೆ ಅಂಥ ದುರುಸ್ಥಿತಿಯನ್ನು ಆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಅವ್ರ ಮನೆಯಲ್ಲಿ ಬಿಟ್ಟರೆ ಮತ್ತೆ ಯಾರೂ ಇಲ್ಲಪ್ಪ, ಕಾಂಗ್ರೆಸ್ ಪಕ್ಷ ಯಾರೂ ನಿಂದ್ರಲ್ಲಕ್ಕೆ ತಯಾರಿಲ್ಲ ಅಂದಪ್ಲೇ ಆಗಿಬಿಟ್ಟಿದೆ. ಇವೆಲ್ಲ ನೋಡಿದಾಗ ಏನಾಗ್ತಾಯಿದೆ ಅಂತಂದರೆ, ಇವರು ಪಕ್ಷಗಳೇ ಇವರು ಸ್ವಂತ ಇವ್ರ ಮನೆ ಸಲುವಾಗಿ ಹಾಕಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಹಾಗಾಗಿ ಈ ಚುನಾವಣೆಯಲ್ಲಿ ನಾವುಗಳು ಅದು ಅಲ್ಲದೆ ಮತ್ತು ಇನ್ನೊಂದು ಏನಪ್ಪ ಸಮಸ್ಯೆ ಅಂತ ಹೇಳಿದರೆ, ಇವತ್ತು ಏನು ಮತದಾರರಿದ್ದಾರೆ ನಮ್ಮ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು ಮುಸ್ಲಿಂ ಮತದಾರರು ಭಾಳ ವೋಟಿಂಗ್ ಮತದಾರಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ ಒಂದು ಕ್ಯಾಂಡಿಡೇಟ್ ಬಿಟ್ಟರೆ, ಒಂದು ಅಭ್ಯರ್ಥಿಗೆ ಬಿಟ್ಟಿದ್ರೆ 27 ಬೇರೆ 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 ಅಭ್ಯರ್ಥಿಗಳೇ ಆಗಿಬಿಟ್ಟಿದ್ದಾರೆ. ಅದ್ರ ಒಂದಕ್ಕೆ ಮಾತ್ರ ಮುಸ್ಲಿಂ ಮಾತ್ರ ಕೊಟ್ಟಿದ್ದು. ಎಲೆಕ್ಷನ್ಗಿಂತ ಹಿಂದೆ ಏನಪ್ಪ ಅಂತಂದರೆ, ನಾವು ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಮತದಾರರು ಭಾಳಷ್ಟು ಇದ್ದಾರೆ, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡೋರು ಇದ್ದಾರೆ, ಅವ್ರಿಗೆ ನಾವು ಭಾಳಷ್ಟು ಅಭ್ಯರ್ಥಿ ಮಾಡ್ತಾ ಇದ್ದೀವಿ ಅಂತೇಳಿ ಖರ್ಗೆ ಸಾಹೇಬರೆಲ್ಲ ಹೇಳಿಕೆ ಕೊಟ್ಟರು. ಆದರೆ ಇವತ್ತು ಒಂದೇ ಯಾಕೆ ಕಾಣಿಸ್ತು, ಇವ್ರು ಕಾಂಗ್ರೆಸ್ ಬಿಟ್ಟರೆ ಎಲ್ಲಿಗೆ ಹೋಗ್ತಾರಪ್ಪ, BJPಗೆ ಆಗ್ತಾರೆ ಅನ್ನೋ ಅಂಥ ಪರಿಸ್ಥಿತಿ. ಅಂದರೆ ನಮ್ಮ ಜನರಿಗೆ, ಅಂದರೆ ಯಾರು ಮತವನ್ನು ಕೊಡ್ತಾ ಇರ್ತಾರೋ ಇವ್ರಿಗೆ ತುಳಿಯೋಂಥ ಕೆಲಸನೇ ಮಾಡ್ತಾ ಬರ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ 48 ಕ್ಷೇತ್ರಗಳಲ್ಲಿ ಒಬ್ರಿಗೂ ಕೂಡ ಮುಸ್ಲಿಂ ಕ್ಯಾಂಡಿಡೇಟ್ ಮಾಡಿಲ್ಲ. ಇದು ಕಾಂಗ್ರೆಸ್ಸು ಎಲ್ಲ ಸರ್ವ ಜನರನ್ನು ನಾವು ತೆಗೆದುಕೊಂಡು ಹೋಗ್ತೀವಿ. ಇವ್ರ ಮಾತುಗಳು ಮಾತ್ರ ಇದೆ, ಏನಪ್ಪ ಅಂದರೆ ಎಲ್ಲ ಜಾತಿ ಜನರನ್ನು ತೆಗೆದುಕೊಂಡು ಹೋಗೋ ಪಕ್ಷ ಯಾವುದಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿನಿದೆ ಅಂತ ಹೇಳ್ತಾರೆ ಅವರು.
ಇವೆಲ್ಲ ನೋಡಿದಾಗ ಏನಾಗ್ತಾಯಿದೆ, ನಿಜವಾಗ್ಲೂ ಏನದ ಅಂತಂದರೆ ಇವರು ಶೋಷಿತರಾಗೇ ಇರಬೇಕು, ಇವರು ಅಧಿಕಾರದಿಂದ ಮೇಲ್ಗಡೆ ಬರಬಾರ್ದು, ಇವ್ರ ಕೈಯಲ್ಲಿ ಅಧಿಕಾರ ಸಿಕ್ತು ಅಂತಾರೆ ಭಾಳಷ್ಟು ಇವರು ಅಭಿವೃದ್ಧಿ ಹೊಂತಾರ ಅನ್ನೋ ದೃಷ್ಟಿಲಿಂದ ಇವರಿಗೆಲ್ಲ ಏನದಂದರೆ ರಾಜಕೀಯದಿಂದ ತುಳಿಯೋಂಥ ಕೆಲಸನ ಈ ಎರಡೂ ಪಕ್ಷಗಳು ಮಾಡ್ತಾ ಇರ್ತಾವೆ. ಬಿ ಜೆ ಪಿದವರು ಜೈ ಭೀಮ್. ಇಂದು ಈ ಮಾಧ್ಯಮದ ಮೂಲಕ ತಿಳಿಸೋದೇನೆಂದರೆ, ನಾವು ಭೀಮ್ ಆರ್ಮಿ ವತಿಯಿಂದ ಎಲ್ಲ ತಾಲೂಕಾ ಗ್ರಾಮಗಳಿಂದ RPI ಪಕ್ಷಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಿದ್ದೇವೆ. ಕಾರಣ ಕಾಂಗ್ರೆಸ್ ಪಕ್ಷದವರು ನಮ್ಮನ್ನು ಬಳಕೆ ಮಾಡ್ಕೊಳ್ಳುತ್ತಿದೆ ಅಂತ ತಿಳಿದು ಬಂದು ಈ ನಿರ್ಧಾರ ಮಾಡಿ, ಯಾಕಂದರೆ ಹೋರಾಟ ಮಾಡಬೇಕಾದ್ರೆ ಬಾಬಾ ಸಾಹೇಬ್ರು ಬೇಕು, ಚಳವಳಿ ಮಾಡಬೇಕಾದ್ರೆ ಬಾಬಾ ಸಾಹೇಬ್ರು ಚಳವಳಿ ಹಿಡ್ಕೊಂಡು ನಾವು ಮೂವ್ಮೆಂಟ್ ಮಾಡ್ತೀವಿ. ಹಾಗಿದ್ಮೇಲೆ ಚಳವಳಿ ಮಾಡ್ಕೊಂಡು ಹೋಗೋಂಥ ವ್ಯಕ್ತಿಗಳನ್ನ ಹಿಡ್ಕೊಂಡು ಅವರನ್ನು ಸತ್ತದಲ್ಲಿ ಥರ ಅಂತ ಕೆಲಸ ಮಾಡ್ಬೇಕಂತೇಳಿ ನಮ್ಮದು ವಿಚಾರಗಳು ಇಟ್ಕೊಂಡು ನಾವು ಈ ಸಾರಿ RPI ಪಕ್ಷದವರಿಗೆ ನಮ್ಮ ಮಹೇಶ್ ಗೋಳ್ಕರ್ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾಯಿದ್ದೀವಿ. ಅವರು ಮೈನಾರಿಟಿಗೆ ಈ ಬೀದರ್ ಜಿಲ್ಲೆಗೆ ಮೈನಾರಿಟಿಗೆ ಟಿಕೆಟ್ ಕೊಡು ಅಂತೇಳಿ MP ಟಿಕೆಟ್ ಕೊಡು ಅಂತೇಳಿ ಪ್ರೆಸ್ ಮೀಟ್ ಕೂಡ ನಾವು ಮಾಡಿದ್ದೀವಿ, ಕೊಡಲಿಲ್ಲ. ಅವರು ಮಿನಿಸ್ಟರ್ ಮಕ್ಕಳೇ MP ಆಗಬೇಕು, ಮಿನಿಸ್ಟರ್ ಮಕ್ಕಳೇ MLAಗಳು ಆಗಬೇಕಂತೇಳಿ ನಿರ್ಧಾರ ಏನು ಮಾಡಿದಾರ ಅದು ನಮಗೆ ಸರಿ ಅನಿಸಿಲ್ಲ. ಅದ್ರ ಸಲುವಾಗಿ ಈ ಸಾರಿ ನಾವು ಮಹೇಶ್ ಗೋಳ್ಕರ್ ಅವರಿಗೆ ಸಂಪೂರ್ಣ ಬೆಂಬಲ ಕೊಟ್ಟು ಗೆದ್ದು ಸಾರಿಸ್ಕೊಂಡು ತರ್ತೀವಿ ಅಂಥೇಳಿ ಈ ಮಾಧ್ಯಮದ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಅಂಬರೀಶ್ ಕುದುರೆ, ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್, ಶರಣಾರ್ಥಿ. ದಲಿತ್ ಯೂನಿಟಿ ಮೂವ್ಮೆಂಟ್ ಸಂಘಟನೆ ವತಿಯಿಂದ ಬೀದರ್ ಲೋಕಸಭಾ ಅಭ್ಯರ್ಥಿ RPI ಪಕ್ಷದ ಅಭ್ಯರ್ಥಿ ಮಹೇಶ್ ಗೋರ್ನಾಳ್ಕರ್ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಸಂಪೂರ್ಣ ಬೆಂಬಲ ಈ ಮಾಧ್ಯಮದ ಮುಖಾಂತರ ಸೂಚಿಸ್ತಾ ಇದ್ದೇವೆ. ಕಾರಣ, ಬೀದರ್ ಜಿಲ್ಲೆಯಲ್ಲಿ ಬರೀ ರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ತಾರೆ ಕುಟುಂಬ ರಾಜಕಾರಣ ಅಂಥೇಳಿ. ಆದರೆ ಇದೇ ನಮ್ಮದೇ ಬೀದರ್ ಜಿಲ್ಲೆಯಲ್ಲಿ ಯಾರ್ಯಾರು ಅಧಿಕಾರದಲ್ಲಿದ್ದಾರೆ ಅವರು ಬರೀ ಅವ್ರ ಮಕ್ಕಳನ್ನ ಅವರ ಹಿಂಬಾಲಕರನ್ನ ಬೆಳೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾದಂಥ ಹೋರಾಟಗಾರರು, ಆ ಸಮಾಜ ಸೇವಕರನ್ನ ಯಾರೂ ಗುರುತಿಸ್ತಾ ಇಲ್ಲ. ಇವತ್ತಿಗೆ ಹಣಬಲದಿಂದ ಆ ಓಟನ್ನು ಖರೀದಿ ಮಾಡೋದ್ರ ಮುಖಾಂತರ ಆ ಸಂವಿಧಾನದ ಖತರದಾಗದ, ಸಂವಿಧಾನ ಬದಲಾವಣೆ ಆಗ್ತದ, ಪ್ರಜಾಪ್ರಭುತ್ವ ನಮಗೆ ಕೊನೆ ಅವಕಾಶ ಅದ ಅಂಥೇಳಿ ಈ ರೀತಿ ಜನರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅವ್ರನ್ನ ಎಮೋಷ್ನಲ್ ಆಗಿ ಮಾಡಿ ಅವರು ಓಟನ್ನು ಪಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ನವ್ರಿಗೂ ಗೊತ್ತು, BJPನವ್ರಿಗೂ ಗೊತ್ತು, ಉಳುಕಿದಂಥ ಇನ್ನೂ ಪಾರ್ಟಿದವ್ರಿಗೂ ಗೊತ್ತು, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಯಾವತ್ತಿಗೂ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾರ ಕೈಯಿಂದೂ ಸಾಧ್ಯ ಇಲ್ಲ. ಆದರೆ ಇವ್ರೇನು ಮಾಡ್ತಾಯಿದ್ದಾರೆ ಅಂತಂದರೆ, ದಲಿತ ಮತ್ತು ಹಿಂದುಳಿದ ವರ್ಗದವ್ರನ್ನ ಬೆದರಿಸೋದು, ಅವರನ್ನು ಒಂದು ಸಂಕಟದಲ್ಲಿ ತರೋ ರೀತಿ, ಸಂವಿಧಾನ ಇರಲ್ದು ಮುಂದೆ ನಿಮಗೆ ಯಾವುದೇ ರೀತಿಯಿಂದ ಸವಲತ್ತುಗಳು ಸಿಗಲ್ಲ, ನಾವು ಕಾಂಗ್ರೆಸ್ ಸರ್ಕಾರದಿಂದ ಗ್ಯಾರಂಟಿ ಕೊಡ್ತೀವಿ, ಅದು ಇದು ಅಂತ ಹೇಳಿ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ನಿಜವಾದ ಮತದಾರರ ಮನಸ್ಸಿನಲ್ಲಿ ಯಾವ ವ್ಯಕ್ತಿಗೆ ಗೆಲ್ಲಿಸ್ಬೇಕಂತ ಹೇಳಿ ಅವನ ಸ್ವಯಂ ಘೋಷಿತನ, ಅವನು ಸ್ವಯಂ ವೋಟ್ ಮಾಡಬೇಕು, ಅವನ ಅಧಿಕಾರ ಚಲಾಯಿಸಬೇಕು ಅಂತ ಅವನ ಅಧಿಕಾರವನ್ನು ಕಸ್ಕೊಂಬಂಥ ಕೆಲಸ ಕಾಂಗ್ರೆಸ್ ಮತ್ತು BJP ಮಾಡ್ತಾ ಇದ್ದಾವೆ. ಯಾಕಂದರೆ ಸಂವಿಧಾನದ ಪ್ರಕಾರ ಅವರ ಓಟು ಅವ್ರ ಮನ್ಸು ಬಂದವ್ರಿಗೆ ಹಾಕ್ಬೋದು. ಪ್ರಜಾಪ್ರಭುತ್ವದಲ್ಲಿ ನಮಗೆ ಅವಕಾಶ ಇದೆ, ನಮ್ಮ ಓಟು ನಮ್ಮ ಹಕ್ಕು, ನಾವು ಯಾರಿಗೆ ಬೇಕಾದ್ರೆ ಆಯ್ಕೆ ಮಾಡ್ಬೋದು. ನಾವೇನು ಮಾಡಬೇಕು, ನಮ್ಮನ್ನು ಅಭಿವೃದ್ಧಿ ಮಾಡುವಂಥ ಪಕ್ಷ ಆಗಲಿ, ಅಭಿವೃದ್ಧಿ ಮಾಡುವಂಥ ನಾಯಕ ಆಗಲಿ ನಾವು ಆಯ್ಕೆ ಮಾಡುವಂಥ ಹಕ್ಕು ನಮಗಿದೆ. ಅದನ್ನು ಇವರು ಡೆವಲಪ್ಮೆಂಟು ನಮ್ಮ ಸರ್ಕಾರದಿಂದ ಇದನ್ನು ಮಾಡಿದ್ದೀವಿ, ಬೀದರ್ ಜಿಲ್ಲೆ ಇದರಿಂದ ನಾನು ಇಷ್ಟು ಕೆಲಸ ಮಾಡಿನಂತ ಯಾವ ಪಕ್ಷದವ್ರು ಕೂಡ ಹೇಳ್ತಾ ಇಲ್ಲ. ಒಬ್ಬ ಪಕ್ಷದವ್ರು ಹೇಳ್ತಾರೆ ಅವನು ಇದು ಸರಿಯಿಲ್ಲ, ಅದು ಸರಿಯಿಲ್ಲ, ಇಷ್ಟು ವರ್ಷ ಹಿಂಗೆ ಮಾಡ್ದೆ ಹಂಗೆ ಮಾಡ್ದೆ ಅಂತ ಹೇಳ್ತಾರೆ. ಇನ್ನೊಂದು ಪಕ್ಷದವರು ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ನಾವು ಇವರನ್ನು ಈ ಸರ್ತಿ ಸೋಲಿಸ್ತೀವಿ, ಇವರನ್ನು ಬೀದರ್ ಬಿಟ್ಟು ಓಡಿಸ್ತೀವಿ ಅಂತ ಈ ರೀತಿ ಅಪಪ್ರಚಾರ ಅಥವಾ ಅವ್ರದ್ದು ಒಬ್ಬರದವ್ರು ದ್ವೇಷದ ರಾಜಕಾರಣ ಮಾಡ್ತಾಯಿದ್ದಾರೆ ಹೊರತು, ಬೀದರಲ್ಲಿ ನಾವು ಇದನ್ನು ಡೆವಲಪ್ ಮಾಡಿದ್ದೀವಿ, ಇಷ್ಟು ಡೆವಲಪ್ ಮಾಡಿದ್ದೀವಿ, ಮುಂದೆ ಇದನ್ನು ಮಾಡ್ತೀವಿ ಅಂತ ಯಾರೂ ಕೂಡ ಆ ಬೀದರ್ ಜನರ ಬಗ್ಗೆ ಆಗಲಿ, ಬೀದರ್ ಅಭಿವೃದ್ಧಿ ಬಗ್ಗೆ ಆಗಲಿ ಅದರ ಬಗ್ಗೆ ಕಾಳಜಿ ಯಾರೂ ವಹಿಸ್ತಾ ಇಲ್ಲ. ಹಾಗಾಗಿ ಬೀದರ್ನಲ್ಲಿ ದಲಿತ್, ಮೈನಾರಿಟಿ, ಹಿಂದುಳಿದ ವರ್ಗದವರು ನಿಜವಾಗಲೂ ಅವ್ರ ಸುರಕ್ಷಿತದಿಂದ ಅಭಿವೃದ್ಧಿ ಆಗಬೇಕಾದ್ರೆ ಬಾಬಾ ಸಾಹೇಬ್ರ ವಿಚಾರಧಾರೆನೇ ಬೇಕು.
ಬಾಬಾ ಸಾಹೇಬ್ರ ವಿಚಾರದಲ್ಲಿರುವಂಥ ಪಾರ್ಟಿ, ಬಾಬಾ ಸಾಹೇಬ್ರ ವಿಚಾರದಲ್ಲಿರುವಂಥ ಪಕ್ಷ, ಬಾಬಾ ಸಾಹೇಬ್ರ ಕನಸಿನ ಪಕ್ಷ RP ಅಂಬೇಡ್ಕರ್ ಪಕ್ಷದಿಂದ ಮಹೇಶ್ ಗೋರ್ನಾಳ್ಕರ್ ಅವರು ಬೀದರ್ ಲೋಕಸಭಾ ಅಭ್ಯರ್ಥಿಯಾಗಿದ್ದಾರೆ. ಅದಕ್ಕಾಗಿ ಬೀದರ್ ಜಿಲ್ಲೆಯ ಸಂಪೂರ್ಣ ಎಲ್ಲ ನಮ್ಮ ದಲಿತ ಬಾಂಧವರಲ್ಲಿ, ಹಿಂದುಳಿದ ಬಾಂಧವರಲ್ಲಿ, ಮೈನಾರಿಟಿದವರಲ್ಲಿ ಕೇಳ್ಕೊಳ್ಳೋದೇನಂತಂದರೆ, ನಿಮ್ಮ ನಿಜವಾದಂಥ ಅಭಿವೃದ್ಧಿ ಮಾಡುವಂಥ ಜನರನ್ನು ಆಯ್ಕೆ ಮಾಡಿರಿ. ಮಹೇಶ್ ಗೋರ್ನಾಳ್ಕರ್ ಅವರು ಪ್ರತಿಯೊಂದು ಸಮಾಜದ ಮೇಲೆ ಅನ್ಯಾಯ ಆದಾಗ ಹೋರಾಟ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಆಯ್ಕೆ ಮಾಡಿಕೊಡ್ರಿ ಅಂಥೇಳಿ ಈ ಮಾಧ್ಯಮದ ಮೂಲಕ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬೀದರ್ ಜಿಲ್ಲೆಯ ಸಮಸ್ತ ಮತದಾರರಿಗೆ ಶರಣಾರ್ಥಿ, ಜೈ ಭೀಮ್ ಮತ್ತು ನಮಸ್ಕಾರ. ನಾನು ಮಹೇಶ್ ಗೋರ್ನಾಳ್ಕರ್, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಹಾಗೂ ಬೀದರ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಿರೋದು ನೋಡಿ ಸಾವಿರಾರು ಜನ ಫೋನ್ ಮಾಡಿ, ಇಬ್ಬರು ಮಿನಿಸ್ಟರ್ಗಳು ನಡ್ಬರ್ಕ ನೀ ನಾಮಿನೇಷನ್ ಹಾಕಿದ್ದಲ್ಲಪ್ಪ, ನಿಜವಾದ ಅಂಬೇಡ್ಕರ್ ವಾದಿದ್ದಿ, ನಿನಗೆ ಖಂಡಿತ ನಾವು ಓಟ್ ಹಾಕ್ತೀವಿ ಅಂತೇಳಿ ಜನ ಫೋನ್ ಮಾಡಿ ನನಗೆ ಬೆಂಬಲ ಕೊಡ್ತಾಯಿದ್ದಾರೆ. ಇವತ್ತು ನಮಗೆ ಯುವಕರು, ಇವತ್ತು ಕಾರ್ಮಿಕರು, ರೈತರೆಲ್ಲ ಫೋನ್ ಮಾಡ್ತಾಯಿದ್ದಾರೆ. ಇವ್ರದ್ದು ಇಟೇರಿ 5 ವರ್ಷ ಅವ್ರಿಗೆ ಈ ಥರ, 5 ವರ್ಷ ಇವ್ರಿಗೆ ಈ ಥರ. ಇವ್ರಿಬ್ಬರು ನಡ್ಬರ್ಕ ಟಿ ವಿದಾಗ ಭೀ ನೋಡಿರಿ, ಎಲ್ಲಿ ಭೀ ಟಿ ವಿದಾಗ ರಾಜ್ಯ ತುಂಬ ಟಿ ವಿ ತೆಗೆದು ನೋಡಿರಿ, ಎರಡೇ ಪಕ್ಷದ ಚರ್ಚೆ ನಡೀತಾ ಇರ್ತದೆ. ಈ ದೇಶದಾಗ ಅಂಬೇಡ್ಕರ್ ಪ್ರಕ್ರಿಯೆ, ಬಾಬಾ ಸಾಹೇಬರು ಒಂದು ಚುನಾವಣಾ ಪ್ರಕ್ರಿಯೆ ಕೊಟ್ಟರ, ಪ್ರಜಾಪ್ರಭುತ್ವ ಕೊಟ್ಟರ, ಸಂವಿಧಾನ ಕೊಟ್ಟರ, ಆ ಬಾಬಾ ಸಾಹೇಬ್ರ ಹೆಸ್ರ ಮೇಲೆ ಪೂರ ಎಲ್ಲ ಎಲೆಕ್ಷನ್ ನಡೀತಾವೆ. ಆದರೆ ಬಾಬಾ ಸಾಹೇಬ್ರ ಪಾರ್ಟಿಗೆ ದೂರ ಇಡ್ತಾರೆ. ಇಲ್ಲಿ ಒಂದು ಮರಾಠ ಸಮುದಾಯದ ಲೀಡರ್ದು ಹೇಳಿ ಹೆಸರು ಬೇಡ ಅಂತಿಲ್ಲ, ಅದು ಅವ್ರು 2 ಲಾಖ ಓಟಿದ್ದವ್ರದ್ದು ಪತ್ರಿಕೆದಾಗ ಹೆಸರು ಬರ್ತದೆ. 4.5 ಲಾಖ ಮಂದಿ ಇದ್ದವ್ರದ್ದು ಸಮುದಾಯದ ಪ್ರತಿನಿಧಿಯಾಗಿ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ, ನಮ್ಮದು ಪತ್ರಿಕೆಯಲ್ಲಿ ಹೆಸರು ಬರಲ್ಲ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಸಾಮಾಜಿಕ ಪರಿವರ್ತನೆ ಆಗ್ತಾಯಿದ್ದೀವಿ, ಧಾರ್ಮಿಕ ಪರಿವರ್ತನೆ ಕಡೆ ಆಗ್ತಾಯಿದ್ದೀವಿ. ಇದ್ರ ಬಾಬಾ ಸಾಹೇಬ್ ಹೇಳೋರು ಎಲ್ಲಕ್ಕಿಂತ ಫಸ್ಟ್ ನೀವು ರಾಜಕೀಯ ಪರಿವರ್ತನೆ ಆಗ್ರಿ, ಅಭಿವೃದ್ಧಿ ಆಗ್ರಿ ಅಂತ ಹೇಳಿದರು. ಆ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಜ್ಞಾನಿಯರ, ಇಡೀ ಅವ್ರೊಟ್ಟು ದೊಡ್ಡ ರಾಜಕೀಯ ಪಾಲಿಟಿಷಿಯನ್ ಅವ್ರೊಟ್ಟು ದೊಡ್ಡರು ಯಾರೂ ಇಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಟಿ ಇವತ್ತು 0 ಮೇಲೆ ಅದ. ಅದಕ್ಕೆ ಮೂಲ ಕಾರಣ ಯಾರು? ಬಾಬಾ ಸಾಹೇಬ್ ಯಾರು ಭರೋಸೆ ಮೇಲೆ ಪಾರ್ಟಿ ತೆಗೆದ್ರು? ಬಾಬಾ ಸಾಹೇಬ್ ಅಂಬೇಡ್ಕರು ನನ್ನ ಸಮುದಾಯ, ನನ್ನ ಜನ, ನಾನು ರೈತರಿಗೆ ಕೆಲಸ ಮಾಡಿದ್ದೀನಿ, ನಾನು ಕಾರ್ಮಿಕರಿಗೆ ಕೆಲಸ ಮಾಡಿದ್ದೀನಿ, ನಾನು ಎಲ್ಲ ಧರ್ಮದವ್ರದ್ದು, ಎಲ್ಲ ಜಾತಿದವ್ರ ಸಲಿಂದ ಕೆಲಸ ಮಾಡಿದ್ದೀನಿ. ಈ ಎಲ್ಲ ಜಾತಿ ಧರ್ಮದವ್ರು ಸಂವಿಧಾನ ಓದ್ತಾರೆ. ಸಂವಿಧಾನ ಓದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರಿಗೂ ಅನ್ಯಾಯ ಮಾಡಿಲ್ಲ, ಎಲ್ಲ ಧರ್ಮದವ್ರಿಗೆ ಬರೋಬ್ಬರಿಯಾಗಿ ನೋಡ್ಕೊಂಡ್ರೆ ಅವ್ರ ಜೊತೆಲಿ ನಾನು ನಿಲ್ತೀನಿ, ಅವ್ರಿಗೆಲ್ಲ ಓಟ್ ಹಾಕಿ ಆ ಪಾರ್ಟಿ ಬೆಳೆಸ್ಬೇಕಂತಾರ. ಖಂಡಿತ ಇವತ್ತಿಲ್ಲ ನಾಳೆ ಯಶಸ್ವಿ ಆಗ್ತಾರೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೇ ದೇಶದ ಜನರ ಮೇಲೆ ಭರೋಸೆ ಇಟ್ಟರು. ಇವತ್ತು ಬೀದರ್ ಜಿಲ್ಲೆಯಲ್ಲಿ 18 ಕ್ಯಾಂಡಿಡೇಟ್ಗಳದಾಗ ಲಾಕ್ಡೌನ್ದಾಗ ಕೆಲಸ ನಾ ಮಾಡಿದ್ದೇನೆ. ಯಾವ ಕ್ಯಾಂಡಿಡೇಟ್ ಕೆಲಸ ಮಾಡಿದ್ರೆ ಮತ್ತು ಜೀವದ ಹಂಗೆ ತೊರೆದು ಎಲ್ಲೂ ಕಷ್ಟ ಆಗ್ಲಾರ್ದಂಗೆ ದೊಡ್ಡ ಸಂಘ ಸಂಸ್ಥೆಯವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರಿಗೆ ಊಟ ಕೊಡುವಂಥದ್ದು, ಅವ್ರಿಗೆ ರಾಷನ್ ಸಾಮಗ್ರಿ ಕೊಡುವಂಥ ಪ್ರಯತ್ನ ನಾನು ಮಾಡಿದ್ದೇನೆ. ನಾನು ಪ್ರತಿ ವರ್ಷ ಸುಮಾರು 2016-17ರಿಂದ ನಾವು ಬೀದರ್ ಜಿಲ್ಲೆಯಲ್ಲಿ ಸರಳ ಸಾಮೂಹಿಕ ವಿವಾಹ ಸುಮಾರು ಇಲ್ಲಿವರೆಗೆ 450-460 ಮದುವೆಗಳು ಬಡ ಮಕ್ಕಳದ್ದು ಮಾಡಿದ್ದೀನಿ. ನಾನು 125ನೇ ಜಯಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಇದ್ದಾಗ 125 ಕಾರ್ಯಕ್ರಮಗಳು ವಿನೂತನವಾಗಿ ಮಾಡಿದ್ದೀನಿ. ಬಾಬಾ ಸಾಹೇಬ್ರದ್ದು 2023 ಕಳೆದ ವರ್ಷ ಸುಮಾರು 26 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾ ಸ್ಟೇಡಿಯಮ್ದೊಳಗೆ ಕ್ರಾಂತಿ ಸೂರ್ಯ ನಾಟಕ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಈ ಜನ ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮುಂದೆ ಬರಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ದು ನಾಟಕ ಕಣ್ತುಂಬ ನೋಡಿ ಬಾಬಾ ಸಾಹೇಬ್ರ ರಾಜಕೀಯ ಚರಿತ್ರೆನ ತಿಳ್ಕೊಂಡು ರಾಜಕೀಯವಾಗಿ ಮುಂದೆ ಬರ್ತಾರೆ. ಇವರೆಲ್ಲರೂ ನಮ್ಮ ಬಾಬಾ ಸಾಹೇಬ್ರ ಪಕ್ಷಕ್ಕೆ ಕೈ ಜೋಡಿಸ್ತಾರೆ ಅಂತೇಳಿ ಒಂದು ನಾಟಕ ಕಾರ್ಯಕ್ರಮ ಮಾಡಿ ಜಾಗೃತಿ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಬೀದರ್ ಜಿಲ್ಲೆದಾಗ ಇಬ್ಬರು ಮಂತ್ರಿ ಇದ್ದರೂ ಕೂಡ ಜಿಲ್ಲಾ ಸಂಕೀರ್ಣ ಇಲ್ಲ, ಮಿನಿ ವಿಧಾನಸೌಧ ಇಲ್ಲ. ಎಂಥ ನೋವಿನ ಸಂಗತಿದ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಸುಸಜ್ಜಿತವಾದ ಅಂಬೇಡ್ಕರ್ ಭವನ ಮಾಡಬೇಕಂತೇಳಿ ಕಳೆದ ಸರ್ಕಾರದಲ್ಲಿ ನಾನು 25 ಕೋಟಿ ರೂಪಾಯಿ ಸರ್ಕಾರ ಕೇಳಿದೆ. 4.5 ಎಕರೆ ಕೊಡ್ರಿ ಅಂತೇಳಿ ಚಿಕ್ಕಪೇಟೆ ಪಕ್ಕದಲ್ಲಿ 4.5 ಎಕರೆ ಕೊಟ್ಟು ಅಲ್ಲಿ IAS ಕೋಚಿಂಗ್ ಆಗಬೇಕು, KS ಕೋಚಿಂಗ್ ಆಗಬೇಕು, ಈ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅಂಥೇಳಿ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದೀನಿ. ನಾನು NRC CA NPRದೊಳಗೆ ಮುಸ್ಲಿಂ ಸಮುದಾಯ ಜೊತೆಲಿ ನಿಂತು ಸೈಕಲ್ ಜಾಥಾ ಮಾಡಿದ್ದೀನಿ. ಇಡೀ ಇಂಡಿಯಾದಾಗ ಯಾರೂ ವಿನೂತನ ಕಾರ್ಯಕ್ರಮ ಮಾಡಿದ್ರು. ಸೈಕಲ್ ಜಾಥಾ ಮಾಡಿ ಈ ದೇಶದಲ್ಲಿ
ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜಾತಿ ಧರ್ಮ ನಾವೆಲ್ಲ ಅಣ್ಣ ತಮ್ಮರ ಥರ ಬದುಕೋಣ. ಯಾರು ದ್ವೇಷದ ರಾಜಕಾರಣ ಮಾಡೋದು ಬೇಡ, ನಾವು ದ್ವೇಷ ಮಾಡಿ ಬದುಕೋದು ಬೇಡ. ನಾವೆಲ್ಲರೂ ವಿಶ್ವಗುರು ಬಸವಣ್ಣನವರು, ಬುದ್ಧವರು, ಬಾಬಾ ಸಾಹೇಬ್ ಅಂಬೇಡ್ಕರ್, ಶಿವಾಜಿ ಮಹಾರಾಜರ, ಸ್ವಾಮಿ ವಿವೇಕಾನಂದರ ಸಂದೇಶದ ಮೇಲೆ ಬದುಕಬೇಕನ್ನೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇವತ್ತೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಸಂವಿಧಾನ, ಅಂಬೇಡ್ಕರ್ ಅಂದರೆ ಸಮಾನತೆ, ಅಂಬೇಡ್ಕರ್ ಅಂದರೆ ದೇಶಕ್ಕೆ ಹಿತ, ಅಂಬೇಡ್ಕರ್ ಅಂದರೆ ಭಾತೃತ್ವ, ಅಂಬೇಡ್ಕರ್ ಅಂದರೆ ಬಂಧುತ್ವ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ 28 ಕ್ಷೇತ್ರದಾಗ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕರ್ನಾಟಕದಾಗ ಪಾರ್ಟಿ ಗೆದ್ದೋದ್ರೆ ನಿಮ್ಮ ಸಂವಿಧಾನ ಚೇಂಜ್ ಆಯ್ತದೆ ಹೇಳ್ತಾಯಿದ್ರಿ. ಇವತ್ತು ನಮ್ಮ ವಿರುದ್ಧವಾಗಿ ಪ್ರತಿ ಹಳ್ಳಿಯಾಗ ಹೇಳ್ತಾ ಇದ್ದಾರೆ ಈ ಪಾರ್ಟಿಗೆ ಹಾಕಬೇಡ್ರಿ ಅಂತೇಳಿ. ಯಾರು ಓಟ್ ನಿಮ್ಗೆ ಅಧಿಕಾರ ಕೊಟ್ರ ಅದೇ ಬಾಬಾ ಸಾಹೇಬ್ ಪಾರ್ಟಿ ಓಟ್ ಹಾಕಬೇಡ ಅಂತ ಹೇಳ್ತಾಯಿದ್ರಿ. ನಿಮ್ಮ ನೀಚ ರಾಜಕಾರಣ ಮಾಡೋರಿಗೆ ನಾವೆಲ್ಲೂ ನೋಡಿಲ್ಲ. ತುಂಬ ಬೇಜಾರಾಗ್ತದೆ. ನೀವು ಯಾರಿಗೆ ಪ್ರಯತ್ನ ಮಾಡಿಸ್ತಾಯಿದ್ರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಪಕ್ಷಕ್ಕೆ ಸೋಲಿಸ್ಬೇಕಲತ್ತೀರಿ. ನಾವು ಕೂಡ ಒಂದು ಸೀಟ್ ಇದ್ರೆ ನಿಮ್ಗೆ ಅನ್ಯಾಯ ಆಗ್ಲತ್ತದ. ಇವತ್ತು ಖರ್ಗೆ ಸಾಹೇಬ್ರಿಗೆ ನಾವು ಪ್ರಧಾನಿ ಮಾಡ್ರಿ ಅಭ್ಯರ್ಥಿ ಘೋಷಣೆ ಮಾಡ್ರಿ ಅಂತ ನಾನು ಒತ್ತಾಯ ಮಾಡೀನಿ. ಆದರೆ ಇದೇ ಸಿದ್ದರಾಮಯ್ಯ ಸಾಹೇಬರು ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಲಿ ಅಂತೇಳಿ ಪತ್ರಿಕೆಯಲ್ಲಿ ಕೊಟ್ಟರು. ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿಯಾಗಿ ನೋಡ್ಬೇಕಂತ ಪತ್ರಿಕೆಯಲ್ಲಿ ಕೊಟ್ಟರು. ಇದೇ ಖರ್ಗೆ ಸಾಹೇಬ್ರಿಗೆ ನಮ್ಮ ಸಮುದಾಯದ ಅಷ್ಟು ದೊಡ್ಡ ಶ್ರೇಷ್ಠ ನಾಯಕ, ಅವ್ರಿಗೆ 2-3 ಸಲ ಅವಕಾಶ ಇತ್ತು ಮುಖ್ಯಮಂತ್ರಿ ಆಗೋದು. ಇದೇ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಮುಖ್ಯಮಂತ್ರಿ ಮಾಡಲಿಲ್ಲ. ಈ ಬಾರಿ ಕೊಡಬೇಕಾಗಿತ್ತು ಕಾಂಗ್ರೆಸ್ ಅಭ್ಯರ್ಥಿ, ಪ್ರಧಾನಿ ಅಭ್ಯರ್ಥಿ ಖರ್ಗೆ ಸಾಹೇಬ್ರು ಅಂತಿದ್ದಾಗ ನಾನು ಕ್ಯಾಂಡಿಡೇಟೇ ಆಗ್ತಿರಲಿಲ್ಲ. ನಾನು ತಿಂಗಳಲ್ಲಿ ಕೊಟ್ಟಿನಿ, ನಿನ್ನೆ ಫೇಸ್ಬುಕ್ಕಲ್ಲೂ ಅಪ್ಲೋಡ್ ಮಾಡೀನಿ. ಖರ್ಗೆ ಸಾಹೇಬ್ರಿಗೆ ಅಭ್ಯರ್ಥಿ ಮಾಡಿದ್ರೆ ನಾನೇ ಸ್ವತಃ ಹೊರಗಿರ್ತೀವಿ. ಖರ್ಗೆ ಸಾಹೇಬ್ರಿಗೆ PM ಆಗಬೇಕು, ಕಣ್ಣು ತುಂಬ ನೋಡ್ಬೇಕಂತ ಹಚ್ಚಿದ. ನಮ್ಮ ಲೀಡ್ರ್ ಅಷ್ಟು ದೊಡ್ಡ ಮಟ್ಟದಾಗ ಯಾರೂ ಬೆಳೆಯಲ್ಲ. ಖರ್ಗೆ ಸಾಹೇಬ್ರು ಬೆಳೆದಾರ ಅಂತ ನಮಗೂ ಭೀ ಹೆಮ್ಮೆ ಅದ. ಆದರೂ ಖರ್ಗೆ ಸಾಹೇಬ್ರಿಗೆ ನೋಡಿರಿ ಎಂಥ ಅನ್ಯಾಯ ಮಾಡಿದ್ದಾರೆ. ಖರ್ಗೆ ಸಾಹೇಬ್ರಿಗೆ ಬಾಬಾ ಸಾಹೇಬ್ರ ಚಳುವಳಿ ಯಾರೇ ಆಗಲಿ, ಬಾಬಾ ಸಾಹೇಬ್ರ ಪಕ್ಷ ನನಗೆ RP ಅಂಬೇಡ್ಕರ್ ಪಕ್ಷನೇ ಬೆಳೆಸದ್ದ, ನೀಲಿ ಧ್ವಜ ಬೆಳೆಸದ್ದ. ನನಗೆ ನೀಲಿ ಧ್ವಜದ ಮೂಲಕನೇ, ನೀಲಿ ಚಿಹ್ನದ ಮೂಲಕನೇ ನನಗೆ ಲೋಕಸಭೆ ಮತ್ತು ವಿಧಾನಸಭೆ ನಮ್ಮ ಜನರಿಗೆ ಕಳ್ಸದ, ನಮಗೂ ಹೋಗೋದದ. ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕು ತುಂಬ ಕಷ್ಟಗಳಾಗ್ತದೆ. ಇವತ್ತಿಗೂ ಕಾಂಗ್ರೆಸ್ ಬಂದರೂ ಕೂಡ ದಲಿತರ ಮೇಲೆ, ಶೋಷಿತರ ಮೇಲೆ ಅನ್ಯಾಯಗಳು, ದೌರ್ಜನ್ಯಗಳು ಆಗ್ತಾಯಿವೆ. ಇವತ್ತು ನಮ್ಮದು 11,000 ಕೋಟಿ ರೂಪಾಯಿ SCP TSP ಹಣ ನಮ್ಮ ಗ್ಯಾರಂಟಿ ಸ್ಕೀಮ್ ಬಳಸ್ಕೊತಾ ಇದ್ದಾರೆ. ಆಯ್ತು, ಅಲ್ಲಿ ಬಳಸ್ಕೊತೀರಿ, ನಮ್ಗೆ ತೊಂದರೆ ಇಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರು ಭೂಮಿ ರಾಷ್ಟ್ರೀಕರಣ ಮಾಡ್ರಿ ಅಂಥೇಳಿ. ಯಾವ ದಲಿತ ಸರ್ವೆ ಮಾಡಿರಿ, ಎಲ್ಲ ಸರ್ವೆ ಮಾಡ್ತೀರಿ, ಎಷ್ಟು ಓಟ್ ಬೀಳ್ತಾವೆ ಅಂಥೇಳಿ. ಯಾವ ಧರ್ಮದವನಿಗೆ, ಯಾವ ಜಾತಿಯವರಿಗೆ ಹಳ್ಳಿಯೂರಾಗ ಹೊಲ ಇಲ್ಲ ಅಂಥವ್ರಿಗೆ 5 ಎಕರೆ ಕೊಡೋದು ಯಾಕೆ ಮಾಡಲ್ರಪ್ಪ? ಯಾವುದೇ ಜಾತಿ ಧರ್ಮದಲ್ಲಿ ಬಡವರು ಅವ್ರಿಗೆ 5 ಎಕರೆ ಕೊಡ್ರಿ. ನೀವು 2,000 ರೂಪಾಯಿ ಹೆಲ್ಪ್ ಆಗತ್ತಂದು ನಾನು ಮಾನಿಸ್ತೀನಿ. ಆದರೆ ಅವ್ರಿಗೆ ಉಪಜೀವನಕ್ಕೆ ಅವರು ಒಂದು ಯಾರಿಗೂ ಕೈ ಚಾಚದೆ ಸ್ವಾಭಿಮಾನದ ಬದುಕು ಕಟ್ಕೊಳ್ಳೋಕೆ ಏನೇನು ಸ್ಕೀಮ್ ಮಾಡಿರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಅವ್ರಿಗೆ ಶಿಕ್ಷಣ ಉಚಿತವಾಗಿ ಕೊಡ್ರಿ, ಇವ್ರಿಗೆ ಆರೋಗ್ಯ ಉಚಿತವಾಗಿ ಸೇವೆ ಮಾಡಿರಿ ಅಂದ್ರೆ ಇವತ್ತು ಯಾವ ಉಚಿತವಾಗಿ ಕೊಡಬೇಕು ಅವ್ರು ರೊಕ್ಕಲು ಕೊಳ್ಳತ್ತೀರಿ, ಯಾವ ರೊಕ್ಕಲು ಕೊಡಬೇಕು ಉಚಿತವಾಗಿ ಕೊಳ್ಳತ್ತೀರಿ. ನಮಗೇನು ಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನೀವೆಲ್ಲರೂ ಬೀದರ್ ಜಿಲ್ಲೆಯ ಮತದಾರರು ಮನವಿ ಮಾಡ್ಕೋತೀನಿ, ಕಳಕಳಿ ಮನವಿ ಮಾಡ್ಕೋತೀನಿ. ನನ್ನ ಚಿಹ್ನೆ ಲ್ಯಾಪ್ಟಾಪ್ ಇದೆ. ಕಂಪ್ಯೂಟರ್ ಲ್ಯಾಪ್ಟಾಪ್ ಯಾಕೆ ತೊಗೊಂಡಿನಿ ಅಂದ್ರೆ ಇಡೀ ಜಗತ್ತು ಅಂಗೈಯಲ್ಲಿ ನೋಡ್ಬೋದು. ಲ್ಯಾಪ್ಟಾಪ್ ಇಲ್ಲ ಅಂದರೆ ನಮ್ಮ ಬದುಕಿಲ್ಲ. ಒಂದು ಅರ್ಜಿ ಹಾಕಬೇಕಾದ್ರೂ ಲ್ಯಾಪ್ಟಾಪ್ ಮೂಲಕ, ಕಂಪ್ಯೂಟರ್ ಮೂಲಕನೇ ಹಾಕಬೇಕು. ಸೀರಿಯಲ್ ನಂಬರ್ 5 ಇದೆ, ಮಹೇಶ್ ಗೋರ್ನಾಳ್ಕರ್. ದಯಮಾಡಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಃ RP ಅಂಬೇಡ್ಕರ್ ತೆಗೆದಿರುವಂಥ ಪಾರ್ಟಿ. ಇವತ್ತು ಆ ಪಾರ್ಟಿ ಸೋಲಿಸ್ಬೇಕಂತ ಪ್ರಯತ್ನ ಮಾಡ್ತಾಯಿದ್ರಿ. ಎಲ್ಲ ಮತದಾರರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ವಿಶೇಷವಾಗಿ ಬಸವಣ್ಣನ ಎಲ್ಲ ಶರಣ ಬಾಂಧವರಿಗೆ, ಮತ್ತು ನಮ್ಮ ಮುಸ್ಲಿಂ ಬಾಂಧವರಿಗೆ, ಮತ್ತು ನಮ್ಮ ಕ್ರಿಶ್ಚಿಯನ್ ಸಮುದಾಯ, ಮರಾಠ ಸಮುದಾಯ ಎಲ್ಲರಿಗೆ ಕಳಕಳಿ ಮನವಿ ಮಾಡ್ಕೊತೀನಿ. ಅಂಬೇಡ್ಕರ್ ಸಾಹೇಬ್ರದ್ದು ಪಾರ್ಟಿನಿಂದ ನಿಂದಿರುವಂಥ ಪ್ರಯತ್ನ ಮಾಡಿದ್ದೀನಿ. MLA ಎಲೆಕ್ಷನ್ದಾಗ ಭೀ ನಿಂತಿದ್ದೀನಿ. ಆವಾಗ ಯಾವುದೋ ಒಂದು ಅಪವಾದ ಹೊರಿಸಿದ್ರು. ಅವಾಗೂ ಸಂವಿಧಾನ ಅಂತ ಹೇಳಿದ್ರು, ಇವಾಗೂ ಸಂವಿಧಾನ ಅಂತ ಹೇಳಿದ್ರು. ಸಂವಿಧಾನ ಯಾರು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದಾಗೆ ಬಾಬಾ ಸಾಹೇಬ್ರು ಅವಕಾಶ ಕೊಟ್ಟರೆ ತಿದ್ದುಪಡಿ ಮಾಡೋಕೆ 100 ಪಟ್ಟು ಮ್ಯಾಲೆ ಇವರು ಚೇಂಜ್ ಮಾಡಿದಾರಲ್ಲ, ತಿದ್ದುಪಡಿ ಮಾಡಿರಲ್ಲ, ಕಾಂಗ್ರೆಸ್ದವರೇ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಅಂಬೇಡ್ಕರ್ ವಾದಿಗಳು ಯಾರಾದರೂ ನೀವು ಅಲ್ಲಿ ಮಾತಾಡಬೇಕು, ಹೋರಾಟಗಾರ ಇದ್ದಾಗ ಮಾತ್ರ ಸಂವಿಧಾನ ಬಗ್ಗೆ ವಿರುದ್ಧವಾಗಿ ಮಾತಾಡೋಕ್ಕೂ ಹೆದರ್ಕೋತಾರೆ. ನೀವು ಹೋರಾಟಗಾರರು ಲೋಕಸಭೆದಲ್ಲಿರಬೇಕು, ಹೋರಾಟಗಾರರು ವಿಧಾನಸಭೆಯಲ್ಲಿರಬೇಕು. ಅದು ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ಓಟಿನ ಅಧಿಕಾರ ಕೊಟ್ಟಿನ ನಿಮ್ಮ ಬಾಬಾ ಸಾಹೇಬ್ರ ವಿರುದ್ಧ ಪಾರ್ಟಿಗಳಿಗೆ ಓಟ್ ಹಾಕಂತಲ್ಲ. ಸ್ವಪಕ್ಷ ಬಾಬಾ ಸಾಹೇಬ್ರು ತೆಗೆದಿದ್ದ ಪಾರ್ಟಿಗೆ ಬಾಬಾ ಸಾಹೇಬ್ರಿಗಿಂತ ಶಾಣೆ ಇದ್ದೀರಿ ನೀವು ಎಲ್ಲರೂ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಪ್ರಥಮ ಮತ್ತು ಅಂತಿಮ. ಬಾಬಾ ಸಾಹೇಬ್ರೇ ನಮ್ಮ ದೈವ, ಬಾಬಾ ಸಾಹೇಬ್ರೇ ನಮಗೆ ಸರ್ವಶ್ರೇಷ್ಠ. ಬಾಬಾ ಸಾಹೇಬ್ ವಿಶ್ವಜ್ಞಾನಿಯರ, ಅವ್ರದ್ದು ಧೂಳಿಲ್ಲಿ ಯಾರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಟಿ ನಾವು ಬೆಳೆಸ್ಬೇಕಾಗ್ಯದ. ಇವತ್ತು ಬಾಬಾ ಸಾಹೇಬ್ರ ಪಾರ್ಟಿಗೆ ಒಂದು ಚಿಹ್ನೆ ಇಲ್ಲ, ನಿಮಗೆ ಅವಮಾನ ಆಗ್ಲತ್ತಿಲ್ಲ.
ಎಲ್ಲೋ ಒಂದು ಕಡೆ ಏನೋ ಆಗ್ಯದಂತಕ್ಕೆ ಮತ್ತು ಅದು ರಾಜಕಾರಣ ಹೆಂಗೆ ಮಾಡ್ತಾಯಿದ್ರಿ, ಬಿ ಜೆ ಪಿದವ್ರು ಯಾರಾದರೂ ಸಂವಿಧಾನ ಬಗ್ಗೆ ಮಾತಾಡ್ತಿಕ್ಕೆ ಹೋರಾಟ ಮಾಡತ್ತಾರೆ. ಅದೇ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಜನ, ಕಾಂಗ್ರೆಸ್ MP MLA ಇದ್ದವ್ರು ಯಾರಾದರೂ ಸಂವಿಧಾನ ಬಗ್ಗೆ ಮಾತಾಡಿದಾಗ ಅಲ್ಲಿ ವಿರೋಧ ಮಾಡಿದಾಗ ಯಾರೂ ಮಾಡ್ತಾಯಿಲ್ಲ. ಅಂದ್ರೆ ಇದು ಸಂವಿಧಾನ ಅನ್ನೋದು ಮಿಸ್ಯೂಸ್ ಹೆಂಗೆ ಮಾಡ್ತಾರೆ ಅಂದ್ರೆ, ಇವತ್ತು ಮತ್ತು ಕಾಂಗ್ರೆಸ್ಗೆ ಓಟ್ ಹಾಕೋರೆಲ್ಲ ಅಂಬೇಡ್ಕರ್ ವಾದಿಗಳಲ್ಲ. ಅಂಬೇಡ್ಕರ್ ಚಿಹ್ನೆ, ಅಂಬೇಡ್ಕರ್ ಶಾಲು, ಅಂಬೇಡ್ಕರ್ ತತ್ವ, ಅಂಬೇಡ್ಕರ್ ಪಕ್ಷ, ಅಂಬೇಡ್ಕರ್ ಸಾಹೇಬ್ರ ಧರ್ಮ, ಅಂಬೇಡ್ಕರ್ ಸಾಹೇಬ್ರ ಸಾಮಾಜಿಕ ಚಳವಳಿ, ಅಂಬೇಡ್ಕರ್ ಸಾಹೇಬ್ರ ರಾಜಕೀಯ ಚಳವಳಿ ಯಾರು ಒಯ್ತಾರೆ ಮುಂದಕ್ಕೆ ಅವ್ರು ಮಾತ್ರ ಅಂಬೇಡ್ಕರ್ ವಾದಿಗಳಂತ ನಾ ಹೇಳೋಕೆ ಇಷ್ಟಪಡ್ತೀನಿ. ನಾವು ಪಾರ್ಟಿಗೆ ಹಾಕ್ತಂದ್ರೆ ನೀವು ಬಾಬಾ ಸಾಹೇಬ್ರಿಗೆ ಗೌರವ ಕೊಟ್ಟಂಗೆ ಅವಮಾನ ಮಾಡ್ದಂಗೆ, ನೀವು ಬಾಬಾ ಸಾಹೇಬ್ರಿಗೆ ವಂಚನೆ ಮಾಡ್ತಾಯಿದ್ರಿ, ಬಾಬಾ ಸಾಹೇಬ್ರಿಗೆ ದ್ರೋಹ ಬಗಿತಾಯಿದ್ರಿ. ದಯಮಾಡಿ ಈ ಜಿಲ್ಲೆಯ ನಿಜವಾದ ನನ್ನ ಮತದಾರ ಬಾಂಧವರಿಗೆ, ಅಂಬೇಡ್ಕರ್ ವಾದಿಗಳಿಗೆ ನಾನು ಮನವಿ ಮಾಡ್ಕೋತೀನಿ, ನಮ್ಮೆಲ್ಲ ಅಂಬೇಡ್ಕರ್ ಜಯಂತಿ 2 ತಿಂಗಳು ಇರಬೇಕಾದ್ರೆ ಹೆಂಗೆ ಕುಣ್ಕೋತಾ ಎಲ್ಲರೂ ಖುಷಿಯಿಂದ ಸಂತೋಷದಿಂದ ಬಟ್ಟೆ ಖರೀದಿ ಮಾಡಿ ಮನೆಗೆ ಹೋಗಿ ಒಂದು ಸಂತೋಷದಿಂದ ಪಟ್ಟಿ ಮಾಡೋದ್ರ ಮೂಲಕ, DJ ಹಚ್ಚೋದ್ರ ಮೂಲಕ ಯಾವ ರೀತಿ ನೀವು ಕೆಲಸ ಮಾಡ್ತೀರಿ, ಹಂಗೆ ಅಂಬೇಡ್ಕರ್ ಸಾಹೇಬ್ರ ಪಕ್ಷ ಕೂಡ ಅದಕ್ಕೊಂದು ಕಡಿ ಮಾಡುವಂಥದ್ದು. ಅದಕ್ಕೆ ಇವತ್ತು ಬಾಬಾ ಸಾಹೇಬ್ರ ಪಕ್ಷ ಮಣ್ಣು ಪಾಲಾಗ್ಯದ, ಇವತ್ತದು ಕೆಳಗೆ ಬಿದ್ದೋಗ್ಯದ. ಅದಕ್ಕೆ ಎಬ್ಬಿಸೋ ಪ್ರಯತ್ನ ನಾವೇ ಮಾಡ್ಬೇಕು. ಅಂಬೇಡ್ಕರ್ ಸಾಹೇಬ್ರದ ಬಗ್ಗೆದಾಗ ಪ್ರತಿಯೊಂದು ನಾವೇ ಮಾಡ್ತೇವೆ. ಆ ಪಾರ್ಟಿ ಬಿ ನಮಗೆ ಬಿಟ್ಟು ಇನ್ನೊಬ್ರು ಯಾರೂ ಮಾಡಲ್ಲ. ಇನ್ನು ಎಷ್ಟು ವರ್ಷ ಸಾಧಿಕೆ ಐತ್ರಿ ಬೇರೆ ಮಾಡ್ತಾರೆ ಅಂತೇಳಿ. ಇವತ್ತು ನಿಮ್ಮ ಯಾವ ಪಾರ್ಟಿದಾಗ ಓಡಾಡ್ತೀರಿ ಅದೇ ಪಾರ್ಟಿದಾಗ ನೀವು MLA ಟಿಕೆಟ್ ತಂದು ತೋರಿಸ್ರಿ ನಮ್ಗೆ. ನಿಮಗೆ ಚಾಲೆಂಜ್ ಅದ, ನೀವು ನಿಂತಾಗ ನಿಮಗೆ ಮತ್ತೆ ಅದೇ ಪಾರ್ಟಿದವ್ರು ಮತ್ತೊಬ್ಬರನ್ನ ಸೋಲಿಸ್ತಾರೆ. ಅರ್ಥ ಮಾಡ್ಕೊರಿ. ನಿಮ್ಗೇನಾದರೂ ಚಳುವಳಿ ಜೀವಂತ ಇಡಬೇಕು, ಬಾಬಾ ಸಾಹೇಬ್ರ ಸಂಘಟನೆ, ಬಾಬಾ ಸಾಹೇಬ್ರ ಹೆಸರು, ರಾಜಕೀಯ ಪಕ್ಷ ಬೇರೆದಂದ್ರೆ ಆಗಲ್ಲ. ಏನಾದರೂ ನಾವು ಬೀದರ್ ಜಿಲ್ಲೆ ಎಲ್ಲ ನನ್ನ ಮತದಾರ ಬಾಂಧವರಿಗೆ ಮನವಿ ಮಾಡ್ಕೊತೀನಿ, ಬಾಬಾ ಸಾಹೇಬ್ರ ಅಂಬೇಡ್ಕರ್ ಪಾರ್ಟಿ ಕೂಡ ಒಂದಾದರೂ ಲೋಕಸಭೆಯಲ್ಲಿ ಹೋಗಲಿ. ಇಡೀ ಬಸವಣ್ಣನವ್ರಿಗೂ, ಬಾಬಾ ಸಾಹೇಬ್ರಿಗೂ, ಬುದ್ಧವ್ರಿಗೆ ಗೌರವ ಕೊಟ್ಟಂಗಾಯ್ತು. ಅರೆ ಅಂಬೇಡ್ಕರ್ ಸಾಹೇಬ್ರ ಸಂವಿಧಾನ ಬರ್ದಾರಪ್ಪ, ಅವ್ರ ಪಾರ್ಟಿನೂ ನಮ್ಮ ಜೊತೇಲಿ ಇರಲಿ, ಅಲ್ಲಿಯೂ ಕೂಡ ಇವರು ನಮ್ಮ ಜೊತೇಲಿ ಪಾರ್ಟಿದಾಗ ಬಂದು ಲೋಕಸಭೆ ಪ್ರವೇಶ ತಗೊಂಡು ಅವ್ರಿಗೆ ಕೂಡ ಒಂದು ಗೌರವ ಕೊಡುವಂಥ ಪ್ರಯತ್ನ ಎಲ್ಲರೂ ಮಾಡಬೇಕು. ಆಮೇಲೆ ನನ್ನೆಲ್ಲ ಮತದಾರ ಬಾಂಧವರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ. ನನ್ನ ಹೆಸರು ಮಹೇಶ್ ಗೋರ್ನಾಳ್ಕರ್. ಸೀರಿಯಲ್ ನಂಬರ್ 5 ಲ್ಯಾಪ್ಟಾಪ್ ಚಿಹ್ನೆಗೆ ಹೆಚ್ಚೆಚ್ಚು ವೋಟ್ ಹಾಕಿ. ನೀವು ಯಾರ್ಯಾರು ವೀಡಿಯೋ ಮೂಲಕ ನೋಡ್ತೀರಿ ಅವ್ರು ಇನ್ನೊಂದು 10 ಜನರಿಗೆ ಹೇಳಿ, ಹೆಂಗೆ ಬಾಬಾ ಸಾಹೇಬ್ರಿಗೆ ಎಲ್ಲೋ ಒಂದು ಕಡೆ ಅವಮಾನ ಆದಾಗ ಇಡೀ ನಾವು ಜಾಗೃತ ಐತೇವೆ, ಹಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಟಿಗೆ ಭೀ ಈಸೆ ಓಟ್ ಬಿದ್ದು ರೀ, 4.5 ಲಾಖ ಮಂದಿ ಯಾರ್ರಿ ಇವರು ಅಂಬೇಡ್ಕರ್ವಾದಿ ಈಸೆ ಯಾರೇನ್ರಿ ಅಂತ ಬೇರೆ ನಮಗೆ ಮಾತಾಡ್ಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಟಿ ಅವ್ರ ನಿಜವಾದ ಅನುಯಾಯಿಗಳು. 1 ಓಟ್ ಬಿದ್ದರೂ ಭೀ ನಾ ಅದಕ್ಕೆ 1000 ಅಂತ ತಿಳ್ಕೊತೀನಿ. ಯಾಕಂದ್ರೆ ಬಾಬಾ ಸಾಹೇಬ್ರ ಅವ್ರ ಧೈರ್ಯದಿಂದ, ಅವ್ರ ಅಭಿಮಾನ ಸ್ವಾಭಿಮಾನ, ಅವ್ರ ಅಧಿಕಾರ ಕೊಟ್ಟಿನ ಸಲ ಇವತ್ತು ನಾ ಕ್ಯಾಂಡಿಡೇಟಾಗಿ ಬಂದೀನಿ. ನಾ MLA ಬಿ ಸ್ಪರ್ಧೆ ಮಾಡೀನಿ. ನಾನು ಜೀವನ ಪರ್ಯಾಂತ ನಾನು ಬಾಬಾ ಸಾಹೇಬ್ರ ಪಾರ್ಟಿಯ ಅಭಿವೃದ್ಧಿಗಾಗಿ ನಾನು ಕೆಲಸ ಮಾಡ್ತೀನಿ. ಹಂಗಾಗಿ ಇವತ್ತು ಹೆಮ್ಮೆಯ ಖುಷಿ ವಿಷಯ ಅಂದರೆ, ಇವತ್ತು ದಲಿತ ವಿಷಯ ಬಂದಾಗ, ಶೋಷಿತ ವಿಷಯ ಬಂದಾಗ ಒಬ್ಬ ಹೋರಾಟಗಾರ ಬೀದರ್ ಜಿಲ್ಲೆಯಲ್ಲಿ, ನೀವು ರಾಜ್ಯದ ಯಾವುದೇ ಮೂಲೆಗೆ ಹೋರಿ ಒಬ್ಬ ಹೋರಾಟಗಾರ ಕಣ್ಣಿಗೆ ಬರ್ತಾರೆ, ಅದು ರಾಜ್ಕುಮಾರ್ ಮೂಲ್ಭಾರತಿ. ಇವತ್ತು ಅವರು ನಿಜವಾದ ಅಭ್ಯರ್ಥಿ ನೀನಿದ್ದೆಪ್ಪ, ಅಂಬೇಡ್ಕರ್ ಚಳುವಳಿ ನಡೆಸ್ತಾ ಇದ್ದಿ, ನಿನ್ನನ್ನು ಬೆಂಬಲ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಇದಕ್ಕಿಂತ ದೊಡ್ಡ ನನಗೇನಿಲ್ಲ. ಇವತ್ತು ಭೀಮ್ ಆರ್ಮಿ ಸಂಘಟನೆ ಅಂಬರೀಷ್ ಕುದುರೆ ಅವರು ಸುಮಾರು ಇವತ್ತು 100ರಿಂದ 200 ಊರ ಅವ್ರ ಗ್ರಾಮ ಶಾಖೆ ಅದ, ಅವ್ರು ಇವತ್ತು ನಂಗೆ ಬೆಂಬಲ ಕೊಡ್ತಾ ಇದ್ದಾರೆ. ಇವತ್ತು ಯುವ ಹೋರಾಟಗಾರ ದಲಿತ್ ಯೂನಿಟಿ ಮೂವ್ಮೆಂಟ್ ನಂಗೆ ಬೆಂಬಲ ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ಫೋನ್ ಮಾಡಿ ನಿನ್ನ ಜೊತೆಲಿ ಓಡಾಡ್ಲಿಕ್ಕೆ ಆಗ್ತಾಯಿಲ್ಲ, ನಾನು ನಿನಗೆ ಬಂದು ನಿನ್ನ ಜೊತೆಲಿ ನಿಂತು ಮಾತಾಡೋಕ್ಕಾಗ್ತಾಯಿಲ್ಲ, ಆದರೆ ನಮ್ಮೂರನ್ನು ನಾವು ನಿಮಗೆ ಓಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ, ನೀವು ಯಾರೇ ಎಷ್ಟೇ ಪ್ರಯತ್ನ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಟಿಗೆ ಸೋಲಿಸುವ ಪ್ರಯತ್ನ ಮಾಡಿದ್ರು ಕೂಡ ನಾವು ಸೋಲೋರಲ್ಲ, ಮತ್ತೆ ನಾವು ಚಿಗುರಾಗಿ ಬೆಳೆಯೋರು ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಎಲ್ಲ ಮತದಾರರು ಎಲ್ಲರೂ ತಮ್ಮ TV ಮಾಧ್ಯಮದವರು ಈ ಒಂದು ನನ್ನ ಅನಿಸಿಕೆ, ನನ್ನ ಕಳಕಳಿಯ ಸಂದೇಶವನ್ನು ನನ್ನ ಸಮುದಾಯಕ್ಕೆ, ಬೀದರ್ ಜಿಲ್ಲೆ ಎಲ್ಲ ಮತದಾರ ಪ್ರಭುಗಳಿಗೆ ಕಳಿಸಿ ನನಗೆ ಇದು ಒಂದು ಸಹಾಯ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಧನ್ಯವಾದಗಳು. ಜೈ ಭೀಮ್.